ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2023 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಸಮಾಂತರ ಶ್ರೇಣಿ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 3 ಮತ್ತು 253 ಆಗಿವೆ. ಶ್ರೇಣಿಯ 20ನೇ ಪದವು 98 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ಯಾರು. ನೋಡ್ರಿ, ಮೊದಲಿಗೆ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಮೊದಲವರ ಸಮಾಂತರ ಶ್ರೇಣಿಯ ಮೊದಲ ಪದ ಕೊಟ್ಟಾರ. ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟೈತಿ ನೋಡ್ರಿ, 3. ಮೊದಲ ಪದ ಅಂದ್ರೆ ನಾವು ಏನು ಬರ್ಕೋತೀವಿ, ಎ = 3. ಆಮೇಲೆ ಕೊನೆಯ ಪದ 253 ಅಂತ ಹೇಳಿ. ಕೊನೆಯ ಪದ ಅಂದ್ರೆ ಏನು ತಗೋಬೇಕು, ಎ ಅಂತ ತಗೋಬೇಕು. ಕೊನೆಯ ಪದ ಎನ್ = 253. ಆಮೇಲೆ ಶ್ರೇಣಿಯ 20ನೇ ಪದ 98. ಶ್ರೇಣಿಯ 20ನೇ ಪದ ಎಷ್ಟೈತೆ ಅಂದ್ರೆ ಇಲ್ಲಿ 98 ಕೊಟ್ಟರು. ನಾವು ಅದಕ್ಕೇನು ಬರ್ಕೋಬೇಕಂದ್ರೆ A20 = 98. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳ್ಯಾರು. ನಮಗೆ A20 = 98 ಐತಲ್ಲ, ಇದನ್ನು ನಾವೇನು ಬರಿಬೋದು ಅಂತಂದ್ರೆ A20 ಐತಲ್ಲ, ಇದನ್ನು ಹೆಂಗೆ ಬರಿಬೋದು ಅಂದ್ರೆ ನಾವು A20 ಸಮಾಂತರ ಶ್ರೇಣಿ 20ನೇ ಪದದ ಆದರ್ಶ ರೂಪ A+19D ಅಂತ ಆಗ್ತದೆ. A+19D ಅಂದರೆ 20ನೇ ಪದದ ಆದರ್ಶ ರೂಪ. ನಾವಿಲ್ಲಿ =98 ಬರ್ಕೋಬೇಕು. A+19D ಅಂತಂದರೆ ಇದು A20ರ ಬೆಲೆ. ನೆಕ್ಸ್ಟ್ ಇದರಲ್ಲಿ ಎ ಬೆಲೆಯನ್ನು ತುಂಬಬೇಕು ನಾವು. ಎ ಅಂತಂದರೆ ಇಲ್ಲಿ ಮೊದಲ ಪದ. ಈ ಮೊದಲ ಪದ ಇದ್ರಾಗ ತುಂಬಿದೀವಿ ಅಂತಂದ್ರೆ ಎ ಇದ್ದಲ್ಲಿ 3 ಹಾಕಬೇಕು. 3 + 19 D = 98 ಆಗ್ತೈತಿ. ಅದೇ ರೀತಿ 19 D = 98 +3 ಕಡೆ ಬಂದಾಗ -3 ಆಗ್ತೈತಿ. ನೆಕ್ಸ್ಟ್ 19D = 98ರ 3 ಕಳಿಬೇಕು, ಕಳೆದಾಗ 95 ಬರ್ತದೆ. ಅದೇ ರೀತಿ ನಾವು D = ಮಾಡಕ್ಕೆ ಹೋದ್ವಿ ಅಂತಂದ್ರೆ D = 95 ಬಾಗ್ಲೆ 19. ನೆಕ್ಸ್ಟ್ 19ರಿಂದ ಕಡ್ತ ಹೊಡಿಬೇಕು. 19 1 19 19 5 95. ಹೀಗಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅನ್ನೋದು ಗೊತ್ತಾಗ್ತದೆ ನಮ್ಗೆ ಇಲ್ಲಿ 5 ಅಂತ ಹೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ಮುಂದುವರಿದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಈಗ ನಮ್ಗೆ ಎ ಗೊತ್ತಾಯ್ತು, ಎ ಅಂತೂ ಮೊದಲೇ ಕೊಟ್ಟಾರು, ನಾವು ಡಿ ಅನ್ನು ಕಂಡುಹಿಡಿದೆವು. ಎ ಮತ್ತು ಡಿ ಗೊತ್ತಿದ್ದಾಗ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಏನಾಗ್ತೈತೆ ಅಂದ್ರೆ ನೋಡ್ರಿ, ಮೊದಲನೇ ಪದ ಎ, ಎರಡನೇ ಪದ A+D ಆಗ್ತೈತಿ, ಮೂರನೇ ಪದ A+2D ಆಗ್ತೈತಿ, ಹಂಗೆ A+4ನೇ ಪದ A+3D ಡ್ಯಾಶ್. ಈ ರೀತಿ ಸಮಾಂತರ ಶ್ರೇಣಿ ಮುಂದುವರಿತೈತಿ. ಅಂದರೆ ಮೊದಲನೇ ಪದ ನಮ್ದು ಎಷ್ಟೈತಿ ಇಲ್ಲಿ 3, A+D. ಎ ಅಂದ್ರೆ 3 + D ಅಂದ್ರೆ 5. ನೆಕ್ಸ್ಟ್ ಇಲ್ಲಿ A+2D. ಎ ಅಂದ್ರೆ 3, 2 × D ಬೆಲೆ 5, A 3 + 3 × D ಬೆಲೆ 5. ಇದೇ ರೀತಿ ಸಮಾಂತರ ಶ್ರೇಣಿ ಮುಂದುವರಿತೈತಿ. ಇನ್ನೊಂದು ಸ್ವಲ್ಪ ನಾವು ಇದನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ 3, ಆಮೇಲೆ 3 + 5 ಅಂತಂದ್ರೆ 8 ಆಗ್ತೈತಿ. ಅದೇ ರೀತಿ ಮೂರನೇ ಪದ, ಹಿಂದಿನ ಪದಕ್ಕೆ ನಾವು ಏನು ಮಾಡಬೇಕು, ಡಿ ಅನ್ನು ಕೂಡಿಸ್ಬೇಕು. ಡಿ ಅಂದ್ರೆ ನಮ್ದು ಎಷ್ಟು ಐತಿ ಇಲ್ಲಿ 5 ಐತಿ. 8ಕ್ಕೆ 5 ಕೂಡಿಸಿದಾಗ ಏನಾಗ್ತೈತಿ ನೋಡ್ರಿ 13. 13ಕ್ಕೆ 5 ಕೂಡಿಸಿದಾಗ 18. ಈ ರೀತಿ ನಮ್ದು ಏನಾಗ್ತೈತೆ ಅಂದರೆ ಇಲ್ಲಿ ಸಮಾಂತರ ಶ್ರೇಣಿ ಮುಂದುವರಿತೈತಿ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದೆವು. ಇನ್ನು ಅವ್ರು ಕೇಳಿದ ಪ್ರಶ್ನೆ ಏನಿತ್ತಂದ್ರೆ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ತಂದಾರೆ. ನೋಡಿ, ಭಾಳ ಇಂಪಾರ್ಟೆಂಟ್ ಇದೆ. ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಮಾಡಬೇಕು ನೋಡ್ರಿ, ಮೊದಲಿಗೆ ನಾವೇನು ಮಾಡ್ಬೇಕಂತಂದ್ರೆ ಕೊನೆಯ ಪದಗಳಿಂದ ಸಮಾಂತರ ಶ್ರೇಣಿಯ ಹಿಂದಿನ ಪದದಿಂದ ಬಂದಾಗ ಏನಕ್ಕಂತ ನೋಡ್ರಿ, ಹಿಂದಿನ ಪದದಿಂದಾಗಿ ಅಥವಾ ಕೊನೆಯ ಪದದಿಂದಾಗಿ. ಕೊನೆಯ ಪದ ಏನಾಗ್ತೈತಿ, ಕೊನೆಯ ಪದ ಯಾವಾಗಲೂ AN ಇರ್ತೈತಿ. ಆಮೇಲೆ ಅದರ ಹಿಂದಿನ ಪದ AN-1, ಅದೇ ರೀತಿ AN-2. ಈ ರೀತಿ ಬರ್ತದೆ. ನಾವು ಇದನ್ನು ಹೆಂಗೆ ಬರಿಬೋದು ಅಂದ್ರೆ, ಕೊನೆಯ ಪದವನ್ನು ನಾವು ಯಾವ ರೀತಿ ಬರಿತೀವಿ, ಕೊನೆಯ ಪದವನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ A+ ನೋಡ್ರಿ, ಕೊನೆಯ ಪದದಿಂದ ಪ್ರಾರಂಭವಾದಾಗ ಉಂಟಾಗತಕ್ಕಂಥ ಸಮಾಂತರ ಶ್ರೇಣಿ ಯಾವ ರೀತಿ ಇರ್ತೈತೆ ಅಂದ್ರೆ
ಇಲ್ಲಿ ಕೊನೆಯ ಪದ ಯಾವ್ದು ಇರ್ತೈತಿ ನಮ್ಗೆ ಎ ಎನ್ ಇರ್ತೈತಿ. ಆಮೇಲೆ ಅದರ ಹಿಂದಿನ ಪದ ಎ ಎನ್ ಮೈನಸ್ ಡಿ. ಕೊನೆಯ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಳೆದಾಗ ಅದರ ಹಿಂದಿನ ಪದ ಸಿಗ್ತೈತಿ. ಆಮೇಲೆ ಎ ಎನ್ ಮೈನಸ್ ಡಿ ಯ ಹಿಂದಿನ ಪದ ಏನು ಸಿಗ್ತೈತೆ ಅಂದ್ರೆ ನಮ್ಗೆ ಎ ಎನ್ನಲ್ಲಿ ಡಿಗೆ 2ರಿಂದ ಗುಣಾಕಾರ ಮಾಡಿ ಕಳಿಬೇಕು, ಎ ಎನ್ ಮೈನಸ್ 2D. ಅದೇ ರೀತಿ ಅದರ ಮುಂದಿನ ಪದ ಬೇಕಾದ್ರೆ ಎ ಎನ್ ಮೈನಸ್ 3D. ಇದೇ ರೀತಿ ನಮ್ಗೆ ಹಿಂದಿನ ಪದಗಳನ್ನು ಈ ರೀತಿ ಕಂಡುಹಿಡಿಬೋದು. ಆಮೇಲೆ ಸಮಾಂತರ ಶ್ರೇಣಿಯ ಕೊನೆಯ ಪದ ಅವರು ಆಲ್ರೆಡಿ ಕೊಟ್ಟಾರೆ. ಎಷ್ಟು ಕೊಟ್ಟಾರತ್ತಂದ್ರೆ 253 ಅಂತ ಹೇಳ್ಯಾರ, 253. ಏನಂತಂದ್ರೆ ಸಮಾಂತರ ಶ್ರೇಣಿಯ ಕೊನೆಯ ಪದ ಇದು 253 ಅಂತ ತೊಗೋಬೇಕು. ಇನ್ನು ಎ ಎನ್ ಮೈನಸ್ ಡಿ, ಏನಂದ್ರೆ 253 ಐತಿ. 253 ಮೈನಸ್ ಡಿ ಅಂದ್ರೆ ಎಷ್ಟು ಬರ್ತದೆ ನಮ್ಗೆ ನೋಡ್ರಿ, ಇಲ್ಲಿ 5 ಬರ್ತದೆ. ಅದೇ ರೀತಿ 253 ಮೈನಸ್ 2D, ಮೈನಸ್ 2D ಅಂದರೆ ಇದು ಮೈನಸ್ 10. ಅದೇ ರೀತಿ 253 ಮೈನಸ್ 3D ಅಂತಂದ್ರೆ 5 ಹತ್ತಲೇ 5 ಮೂರಲೇ 15 ಅಂದರೆ ಇಲ್ಲಿ 15 ಬರ್ತದೆ. ಹಂಗಾದ್ರೆ ಇಲ್ಲಿ 3D ಯಾವ ರೀತಿ ಇರ್ತೈತೆ ನೋಡ್ರಿ. ಮೊದಲನೇ ಪದ ಇಲ್ಲಿ ಹಿಂದಿನಿಂದ ಬಂದಾಗ 253 ಆಗ್ತೈತಿ. 253ರಲ್ಲಿ 5 ಕಳಿಬೇಕು, 248 ಸಿಗ್ತೈತೆ ನಮ್ಗೆ. ಆಮೇಲೆ 253 10 ಕಳಿಬೇಕು, 243 ಸಿಗ್ತೈತಿ. ಅದೇ ರೀತಿ ಏನಾಗ್ತೈತೆ ಅಂದ್ರೆ ನಮ್ಗೆ ಇಲ್ಲಿ ಏನಾಗ್ತೈತಿ ನೋಡಕ್ಕೆ ಹೋದಾಗ 3D ಇದನ್ನು ನಾವು ಎ ಅಂತ ತೊಗೊಂಡಾಗಿ ಸದ್ಯಕ್ಕೆ ಇದನ್ನು ಎ ಅಂತ ತೊಗೊಂಡಾಗ ಏಜ್ ಕೊಟ್ಟು ನಮ್ದು ಏನಾಗಿರ್ತೈತಿ 253 ಆಗ್ತೈತಿ ಮೊದಲ ಪದ. ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸ ಎಷ್ಟು ಆಗ್ತೈತಿ ನೋಡ್ರಿ. ವ್ಯತ್ಯಾಸ 253ರಾಗ 5 ಕಡಿಮೆ ಆಗ್ಬೇಕು, 248 ಆಗ್ತೈತಿ. 248ರಾಗ 5 ಕಡಿಮೆ ಆದಾಗ 243 ಆಗ್ತೈತಿ. ಅಂದ್ರೆ 5 ಅನ್ನೋದು ಕಡಿಮೆ ಆಗತ್ತೈತಿ. ಅದಕ್ಕೆ ಡಿ ಬೆಲೆ ಏನಾಗುತ್ತೆ ನಮ್ದು ಇಲ್ಲಿ -5 ಆಗಬೇಕು. ಇನ್ನು ಎನ್ ಅಂತಂದ್ರೆ ಕೊನೆಯ 10 ಪದಗಳ ತಂದಾರ. ಅಂದ್ರೆ ಎನ್ ಅಂದ್ರೆ ಇಲ್ಲಿ ಎಷ್ಟು ತೊಗೋಬೇಕು ನಾವು 10 ಪದಗಳನ್ನು ತಿಳಿ ತೊಗೋಬೇಕು. ಈಗ 10 ಪದಗಳವರೆಗಿನ ಮೊತ್ತ ಸಮಾಂತರ ಶ್ರೇಣಿ n ಪದಗಳ ಮೊತ್ತದ ಸೂತ್ರ SN ಈಕ್ವಲ್ ಟು n/2 ಇಂಟು ಬ್ರಕೆಟ್ 2a ಪ್ಲಸ್ ಬ್ರಕೆಟ್ n-1 ಇಂಟು ಡಿ. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ನಮಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಎಸ್ ಎನ್ ಅಂತಂದ್ರೆ ಇಲ್ಲಿ 10 ಎಸ್ ಐತಿ. ಎಸ್ಗೆ ಎಸ್ ಬರೀನು ಎನ್ ಅಂತಂದ್ರೆ 10. ಆಮೇಲೆ ಇಲ್ಲಿ n/2 ಅಂದ್ರೆ 10/2 ಇಂಟು ಬ್ರಕೆಟ್ 2 ಇಂಟು ಎ ಬೆಲೆ ನಮ್ದು ಎಷ್ಟು ಐತೆ ಅಂದ್ರೆ ಇಲ್ಲಿ 253 ಐತಿ. ಪ್ಲಸ್ n-1 ಎನ್ ಅಂದರೆ ಎಷ್ಟು 10 -1 ತೊಗೋಬೇಕು. 10 -1 ಅಂತಂದ್ರೆ 9 ಗುಂಡ್ಲೆ ಡಿ ಬೆಲೆ ನಮ್ದು ಎಷ್ಟು ಐತೆ ಅಂದ್ರೆ ಇಲ್ಲಿ -5 ಐತಿ. ಗುಂಡ್ಲೆ -5 ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ನಾವು ಸಂಕ್ಷಿಪ್ತ ರೂಪಕ್ಕೆ ತೊಗೊಂಬರ್ಬೇಕು. ಏನು ಮಾಡ್ಬೇಕು ನೋಡ್ರಿ, ಮೊದಲಿಗೆ ಇದು 10ಕ್ಕೆ 2ರಿಂದ ಭಾಗ ಮಾಡ್ಬೇಕು. 10/2 ಅಂತಂದ್ರೆ 10ಕ್ಕೆ 2ರಿಂದ ಭಾಗಿಸಿದಾಗ 5 ಬರ್ತದೆ ನಮ್ಗೆ. ಅದೇ ರೀತಿ ಆಮೇಲೆ ಒಳಗೆ 253ಕ್ಕೆ 2ರಿಂದ ಗುಣಾಕಾರ ಮಾಡಬೇಕು. 253ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ ನಮ್ದು ಇಲ್ಲಿ 506 ಬರ್ತೈತಿ. ಆಮೇಲೆ ಈ ಪ್ಲಸ್ ಮೈನಸ್ ಗುಣಾಕಾರ ಆಗಿ ಮೈನಸ್ ಆಗ್ತೈತಿ. ಆಮೇಲೆ 9ಕ್ಕೆ 5ರಿಂದ ಗುಣಾಕಾರ ಮಾಡ್ಬೇಕು. ಎಷ್ಟು ಆಗ್ತದೆ ಅಂದ್ರೆ 45 ಸಿಗ್ತೈತೆ ನಮಗೆ. ನೆಕ್ಸ್ಟ್ ಇನ್ನೊಂದು ಈ ಕಡೆ ನೋಡ್ರಿ, ಆಗ ಮುಂದುವರೆದು ಏನಾಗ್ತೈತೆ ಅಂದ್ರೆ ಈ ಕಡೆ 5 ಐತಿ ಗುಂಡ್ಲೆ. ಇನ್ನು 506ರಾಗ ಏನು ಮಾಡ್ಬೇಕು ನಾವಿಲ್ಲಿ 45 ಕಳಿಬೇಕು. 506ರಾಗ 45 ಕಳೆದಾಗ 461 ಬರ್ತೈತೆ ನಮಗೆ, 461. ನೆಕ್ಸ್ಟ್ ಕೊನೆಯದಾಗಿ ನಾವೇನು ನೋಡಬೇಕು, 461ಕ್ಕೆ 5ರಿಂದ ಗುಣಾಕಾರ ಮಾಡಿದಾಗ ಫೈನಲ್ ಆನ್ಸರ್ ಬರ್ತದೆ. 5 1 5. ನೆಕ್ಸ್ಟ್ 5 6 30 ನೋಡ್ರಿ, 3 ಕೈಲ ಇಲ್ಲಿ 0 ಬರೀನು. 5 4 20, ಇದೊಂದು 3 ಅಂತಂದ್ರೆ 23 ಅಂದರೆ 2305. ಸಮಾಂತರ ಶ್ರೇಣಿಯ ಕೊನೆಯ 10 ಪದಗಳವರೆಗಿನ ಮೊತ್ತ ಎಷ್ಟಂದ್ರೆ 2305. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.